ಉಪ್ಪಿಟ್ಟು ತಿನ್ನಕತ್ತ ವೈನಿ ಮಲ್ಲೈ ಮಾಮಾಗ್ ಬಿಟ್ಟೆ ಬರ್ಲಿ ಜಗಳ ಆಗ್ತೀನಿ ಇಬ್ಬರಿಗೆ. ನಾನು ಏನು ಮಾತಾಡ್ತೀನಿ ನನಗೆ ಕೇಳಿಸ್ತಿಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ಗೊಂದು ಬಹಳ ಅಂದ್ರೆ ಬಹಳ ಆಸೆ ಇತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾತಾಡ್ಕೊಂಡು ನಾನೊಂದು ಲಾಗ್ ಮಾಡ್ಬೇಕಂತ ಹೇಳಿ. ಆ ದಿನ ಬಂದೇ ಬಿಟ್ಟದ್ರಿ ಈಗ. ಸೊ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಎಲ್ಲರಿಗೂ ವೆಲ್ಕಮ್ ಮಾಡ್ಕೊಳಕತ್ತೀನಿ. ಅದಕ್ಕೆ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟುಡಿ ವ್ಲಾಗ್ಸ್. ಈ ವಿಡಿಯೋ ನಾ ಏನ್ ಹೇಳಕ್ ಹೊಂಟೀನಿ ಅಂದ್ರ ನಾವೆಲ್ಲ ರೆಡಿಯಾಗಿ ಎಲ್ಲಿಗೆ ಹೊಂಟಿವಿ, ಸೊ ನಾವೆಲ್ಲ ಯಾರು ಎಲ್ಲ ಇಂಟ್ರೊಡಕ್ಷನ್ ಮಾಡ್ಕೋಬೇಕಂತ ನಾ ಈ ವಿಡಿಯೋ ಮಾಡಕತ್ತೀನಿ. 6-7 ವರ್ಷ ನಾನು ಮಿನಿಮಮ್ ಬ್ಯಾಂಗ್ಳೂರ್ ಭಾಷೆ ಒಳಗೆ ಮಾತಾಡಕತ್ತೀನಿ. ಸೊ ಇದೇ ಫಸ್ಟ್ ಟೈಮ್ ಈ ಲಾಗ್ ಅಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿನಿ. ತಪ್ಪಾಗಿ ಏನಾದ್ರು ನನ್ನ ಬಾಯಾಗ ಬ್ಯಾಂಗ್ಳೂರ್ ಭಾಷೆ ಬಂತಂದ್ರೆ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ್ರಿ. ಯಾಕಂದ್ರ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರ ಈಗ ಇಂಗ್ಲಿಷ್ ನಾವು ಯಾವಾಗ್ಲೂ ಕನ್ನಡ ಮಾತಾಡೋರು ಒಮ್ಮಿದೊಮ್ಮೆ ಇಂಗ್ಲಿಷ್ ಒಳಗೆ ಮಾತಾಡಂದ್ರೆ ಹೆಂಗ್ ಆಗ್ತದ. ಸೊ ಅದೇ ತರ ನನಗ ಬ್ಯಾಂಗ್ಳೂರ್ ಭಾಷೆ ಒಂದು 6-7 ವರ್ಷ ಮಾತಾಡ್ಕೊಂಡು ಒಮ್ಮಿದೊಮ್ಮೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾತಾಡಂದ್ರ ಸ್ವಲ್ಪ ಟಫ್ ಅಂತ ಆಗ್ಬಿಡ್ತದ. ಬಾಯಾಗ ಬರೀ ಬ್ಯಾಂಗ್ಳೂರ್ ಭಾಷೆನೇ ಆ ಕಡೆ ಬ್ಯಾಂಗ್ಳೂರ್ ಸೈಡ್ ಮಾತಾಡ್ತಾರಲ್ಲ ಅದೇ ಭಾಷೆನೇ ನನ್ ಬಾಯಾಗ ಬರಾಕತ್ತದ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಓಕೆನಾ? ಈಗ ತಡ ಮಾಡೋದ್ ಬೇಡ, ಏನಂದ್ರ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಏನು ವಿಡಿಯೋ ಯಾಕೆ ಮಾಡಕತ್ತೀನಿ, ಎಲ್ಲಿ ಹೊಂಟಿವಿ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇದು ಏನಂದ್ರ ನಮ್ ನೀಲಮಕ್ಕ ಮತ್ತು ಶ್ರೀಶೈಲ್ ಮಾಮ ಅವ್ರ ಮಗಳು ಪ್ರಿಯಾಂಕಾ ಅಂತ ಹೇಳಿ. ಆಕಿ ಸಣ್ಣಕ್ಕಿದ್ದಾಗೆಲ್ಲ ನಾವು ಆಕಿ ಚಿಟಿ ಅಂತ ಕರಿತಿದ್ವಿ. ಸೊ ಪ್ರಿಯಾಂಕಾ ಆಕಿನ ಹೆಸರ. ಅವ್ರ ಮಗಳು ಮದುವೆ ಅದ ಇವತ್ತ. ಸೊ ಅಲ್ಲಿಗೆ ನಾವೆಲ್ಲ ಹೊಂಟಿವಿ. ನಾ ಬಂದು ಬ್ಯಾಂಗ್ಳೂರ್ ಒಳಗಿರೋದು. ಬ್ಯಾಂಗ್ಳೂರಿಂದ ನಮ್ಮೂರ್ ತಾಂಬಾಕ್ ನಾ ಭಾಳ ದಿನ ಆಯ್ತು ಬಂದಿರ್ಲಿಲ್ಲ. ಅದಕ್ಕೆ ಎಲ್ಲರಿಗೂ ಭೇಟಿ ಆದಂಗ ಆತದ, ಮತ್ತೆ ಬೇರೆ ಕೆಲ್ಸಕ್ಕ ಈ ತರ ಅನ್ಕೊಂಡ್ ನಾ ಬಂದಿದ್ದು ತಾಂಬಾಕ. ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಪ್ರಿಯಾಂಕಾ ಮದುವೆ ಅಂತ ಹೇಳಿ, ನಮ್ ನೀಲಮಕ್ಕ ಮತ್ತು ಶ್ರೀಶೈಲ್ ಮಾಮ ಅವ್ರ ಮಗಳು ಮದುವೆಗೆ. ಆಮೇಲೆ ಬಂದ ತಕ್ಷಣ ನನಗೆ ಹೇಳಿದ್ರು ಬಳಿ ಹಾಕೊಳಕತ್ತಿ ಬಾ ಅಂತ ಎಲ್ಲ ಕರೆದ್ರು. ನಾ ಹೋಗಿ, ನನಗೂ ಅದ್ರಾಗ ಹಸಿರು ಬಳಿ ಅಂದ್ರೆ ಭಾರಿ ಇಷ್ಟ. ನನ್ ಬಂದ ತಕ್ಷಣ ಕರೆದ್ರು, ಅದಕ್ಕೆ ಹೋಗಿ ಬಳಿ ಹಾಕೊಂಡು ಬಂದ್ವಿ ಅವ್ರ ಮನೆಗೆ ಹೋಗಿ. ರಾಜಕ್ಕ ಅಕ್ಕ ಎಲ್ಲಾರು ಬಂದಿದೀವಿ ಮದ್ವಿಗೆ ಎಲ್ಲಾರು ಹೊಂಟಿವಿ ಈಗ. ಮದ್ವಿ ಹಾಲ್ ಎಲ್ಲ ನಿಮಗೆ ತೋರಿಸ್ತೀನಿ ನಾನು. ಸೊ ನೋಡ್ರಿ ಖುಷಿ ಅಲ್ಲ ಹೆಂಗ್ ಇಲ್ಲೆಲ್ಲ ಆರ್ತಿ ವೆನಿಗಳು ಅವು ಅಂದ್ರೆ ಗುರ್ತಾಯವ್ರು ಬಂದಾರ, ಎಲ್ಲರೂ ಮದ್ವಿಗೆ ಹೊಂಟಿವಿ. ಫುಲ್ ಖುಷಿ. ಇಲ್ಲಿ ನಮ್ಗ ಸ್ವಾಮಿಗಳು ಇವರು ಸ್ವಾಮಿಗಳು ಹಾಯ್ ಮಾಡ್ರಿ ನಮ್ಮ ವಿಡಿಯೋ ಒಳಗ. ಸೊ ಇದು ಸ್ಟಾರ್ಟಿಂಗ್, ಇದು ಏನಿದು ನೀಲಗಂಗಮ್ಮ ಚನ್ನಪ್ಪ ರಬಿನಾಳ್ ಸಿಂದಗಿ ಊರಿಂದ ಏನೋ ಇದೊಂದು ಹಾಲ್, ಮದುವೆ ಹಾಲ್ಗೆ ಎಂಟ್ರಿ ಕೊಡ್ತಾ ಇದೀವಿ ನಾವೆಲ್ಲ ಇವಾಗ. ಫೇವ್ರೇಟ್ ದೇವರು ಬಸವಣ್ಣ, ನಮ್ಮ ಊರು ಬಸವನ ಬಾಗೇವಾಡಿ ಅಲ್ವಾ. ಸ್ವಾಮಿಗಳು ಏನ್ ಮಾಡಕತ್ತಿ ಅಂತ ಕೇಳಕತ್ತಾರ ನನಗೆ. ವಿಡಿಯೋ ರೀ ಟಿವಿಯಾಗ ಬರ್ತೀರಿ ನೋಡ್ರಿ. ಈ ಗುಡಿ ಅಂದ್ರ ಶ್ರೀ ಬಸವೇಶ್ವರ ಗುಡಿ ರಬಿನಾಳ್ ಅಂತ ಹೇಳಿ. ಇಲ್ಲೇ ಮದ್ವಿ ಹಾಲ್ ಐತಿ, ಊಟಕ್ಕೆ ವ್ಯವಸ್ಥೆನೂ ಇರ್ತದ. ಆ ತರ ಅಂದ್ರೆ ಈ ಗುಡಿಯಾಗೆಲ್ಲ ಮದ್ವಿ ಮಾಡ್ತಾರಲ್ಲ ಅಷ್ಟು ಚಂದ ಅದ ಎಲ್ಲ ಪ್ಲೇಸ್. ಎಲ್ಲಾನು ನಾನು ನಿಮಗೆ ಶೋ ಮಾಡ್ತೀನಿ. ಆಮೇಲೆ ಇಲ್ಲಿ ಹೋದ ತಕ್ಷಣ ಒಳಗಡೆ ಆ ಗುಡಿ ಒಳಗೆ ಹೋದ ತಕ್ಷಣ ಒಳ್ಳೆ ಬಿಜಾಪುರ ಒಳಗೆ ಶಿವಗಿರಿ ಅದಲ್ಲ, ಅದೇ ತರ ನಮ್ಗೆ ಫೀಲ್ ಆಯ್ತು. ಅಲ್ಲೇ ಹೋಗಿ ಎಂಜಾಯ್ ಮಾಡಕತ್ತೀವೇನೋ ಅನ್ನೋ ತರ ಫೀಲ್ ಆಯ್ತು. ಯಾಕಂದ್ರೆ ಅಲ್ಲಿ ಶಿವಗಿರಿ ತರ ಇತ್ತು. ಅಲ್ಲೆಲ್ಲ ನಿಂತ್ಕೊಂಡು ನಾವು ಫೋಟೋ ತಕೊಂಡ್ವಿ. ಒಂದು ಫೋಟೋ ತಕೊಂಡು ವಿಡಿಯೋ ಮಾಡ್ಕೊಂಡು ನಾವು ಡೈರೆಕ್ಟ್ ಹೋಗಿದ್ದು ನಾಷ್ಟ ಮಾಡಕ್ ಹೋಗೋಷ್ಟರಲ್ಲಿ ಸ್ವಲ್ಪ ಜನ ಎಲ್ಲರೂ ನಾಷ್ಟ ಮಾಡಕತ್ತಿದ್ರು ಆಲ್ರೆಡಿ. ಅದಲ್ಲದೆ ಮದುಮಕ್ಕಳು ಯಾರು ಬಂದಿರ್ಲಿಲ್ಲ ಅಲ್ಲಿ. ಆ ಗುಡಿ ಒಳಗೆ ಹಾಲ್ ಅದ್ಲ, ಅಲ್ಲಿ ಯಾರು ಇನ್ನಾಗ ಬಂದಿರ್ಲಿಲ್ಲ. ನಾವೇ ಹೋಗಿದ್ದು. ಹೋದ ತಕ್ಷಣ ನಾಷ್ಟ ಮಾಡಕತ್ತೀವಿ. ನಾಷ್ಟ ತಗೊಂಡು ಹೋಗಿ ಕುತ್ಕೊಂಡು ಮಾತಾಡಕತ್ತಿದ್ವಿ. ನಮ್ಮ ಆರ್ತಿವನಿಗೆ ಸ್ವಲ್ಪ ಜೋಕ್ ಮಾಡಕತ್ತಿದ್ನ. ಮತ್ ನಾ ಲಾಗ್ ಮಾಡೋದ್ ನೋಡಿ ಸ್ವಲ್ಪ ಜನ ಅಂದ್ರೆ ತಾಪು ಎಲ್ಲ ನಗಾಕತ್ತಿದ್ರು. ಅಷ್ಟು ಖುಷಿ ಆಗಿತ್ತು ಅವ್ರಿಗೆ. ನಾಷ್ಟ ಮಾಡಕತ್ತೀವಿ ಈಗ ಎಲ್ಲರೂ. ಇಲ್ಲಿ ಆರ್ತಿವನಿ ಬಂದಿದ್ ಬರೋಣ ಹಸುವಾಗಿದೆ. ವೈನಿ ಬಂದಿದ್ ಬರೋಣ ಉಪ್ಪಿಟ್ಟು ತಿನ್ನಕತ್ತ ವೈನಿ ಮಲ್ಲೈ ಮಾಮಾಗ್ ಬಿಟ್ಟೆ ಬರ್ಲಿ ಜಗಳ ಆಗ್ತೀನಿ ಇಬ್ಬರಿಗೆ. ಇಲ್ಲಿ ಅಂಬಿಕಾ ಅಕ್ಕ, ರಾಜಕ್ಕ ಅಕ್ಕ. ಯಾಕ ಲಕ್ಷ್ಮಿ ಅಲ್ಲಿ ಹೋಗುತ್ತಿ ಬಾಗಿಲಿ ಗುರ್ತಾರು. ಪ್ರಭೋಣ ನಾಷ್ಟ ಹೆಂಗದ? ಇನ್ನೊಂದ್ ಸ್ವಲ್ಪ ಹಾಕೋಬೇಕಲ್ಲ ನೀ. ಇಲ್ಲಿ ಮಾಂತೋಣ ನಾಷ್ಟ ಚಲೋ ಆಗ್ಯದ. ನಾನೇ ಮಾಡ್ಸೀನಿ. ಮುಂದೆ ಬಂದಿಲ್ಲ ಅಕ್ಕ. ಈಗ ಏನಂದ್ರೆ ಲಕ್ಷ್ಮಿ ನಾನು ಮದ್ವಿ ಹಾಲಿಗೆ ಎಂಟ್ರಿ ಕೊಡಕತ್ತೀವಿ. ಫುಲ್ ಫಸ್ಟ್ ಹೊಟ್ಟಿ ತುಂಬಿಸ್ಕೊಂಡಿವಿ, ಆಮೇಲೆ ಹೋಗಕತ್ತೀವಿ ನಾವು ಅಲ್ಲಿಗೆ. ಹೋಗಮ್ಮಿ ಲಕ್ಷ್ಮಿ ಈಗ ನನಗೆ ಕರ್ಕೊಂಡು ಹೊಂಟಾಳ ಮದ್ವಿ ಹಾಲಿಗೆ. ಓ ಚೀಟ್ ಬಂದ್ಬಿಟ್ಟು ಮದ್ವಿ ಹಾಲೆಲ್ಲ ಈ ತರ ರೆಡಿ ಮಾಡಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು. ಚೇರ್ ಎಲ್ಲ ವಾವ್ ನೈಸ್, ನೋಡೋಕೆ ಲುಕ್ ಇದೆ. ಸೊ ಇದು ಬಂದು ಮದುಮಕ್ಕಳು ಕೂತ್ಕೊಳ್ಳೋ ಸ್ಟೇಜ್. ಇದು ರವಿ ಪವಿತ್ರ. ಸೊ ಇವರು ಅಂದರೆ ಇಬ್ಬರು ಅಣ್ಣ ತಮ್ಮಂದಿರು ಸ್ವಂತ. ಸೊ ಇಬ್ಬರದು ಒಟ್ಟಿಗೆ ಮದುವೆ, ಹಿರೇಮಠ ಬಂಧುಗಳ ಮದುವೆ ಸಮಾರಂಭ ಅಂತ ಹೇಳಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೊ ಈ ಕಡೆ ಇವ್ರ ಅಣ್ಣ ಅನ್ಕೋತೀನಿ, ಅವ್ರ ತಮ್ಮ ಅನ್ಕೋತೀನಿ. ಇದು ಬಂದು ಇವ್ರ ಹೆಸರು ಬಂದು ರಾಚಯ್ಯ ಮತ್ತು ಉಷಾ. ನೋಡಿ ಇಲ್ಲಿ ಹಿರೇಮಠ ಬಂಧುಗಳ ಮದುವೆ ಸಮಾರಂಭ ಸೇಮ್ ಇಲ್ಲಿಯೂ. ಸೊ ನಾನು ಬಂದಿದ್ದೀನಿ ಚಿಟ್ಟಿ ಕಡೆಯಿಂದ, ಅಂದ್ರೆ ಇಲ್ಲಿ ಅವ್ರ ಗಂಡನ ಮನೆ ಕಡೆಯಿಂದ ನೇಮ್ ಚೇಂಜ್ ಮಾಡಿಸಿದ್ದಾರೆ ಉಷಾ ಅಂತ ಹೇಳಿ. ನೋಡಕತ್ತಿರಲ್ಲ ಈಗ ನಮ್ಮ ನೀಲಮಕ್ಕ ಮತ್ತು ಶ್ರೀಶೈಲ್ ಮಾಮ ಅವ್ರ ಮಗಳು ಚಿಟ್ಟಿ ಅಂತ ಹೇಳಿದ್ನಲ್ಲ, ಅವಳ ಹೆಸರು ಪ್ರಿಯಾಂಕಾ. ಅವಳಿಗೆ ನಾವೆಲ್ಲ ಸಣ್ಣಾಗಿ ಹಿಡಿದು ಚಿಟ್ಟಿ ಅಂತ ಕರ್ಕೊಂಡ್ ಬಂದಿವಿ. ನನ್ನ ಬಾಯಾಗ ಚಿಟ್ಟಿ ಅಂತಾನೆ ಹೆಸರು ಬರಕತ್ತದ.
ಎಲ್ಲಿರಿ ಸುಟ್ಟಿ ಬಂದಿಲ್ಲ ಹಿಂದೆ ಬರಕತ್ತಾಳ. ಈ ಥರ ಟೆಂಪಲ್ ಇರುತ್ತೆ ನೋಡಿ ಈ ಕಡೆ ಎಲ್ಲ. ಸೊ ಈಗೇನಂದ್ರೆ ನಾನು ಮತ್ತೆ ನನ್ನ ಸಂಗಟ ಒಬ್ಬಕ್ಕೆ ಪುಟ್ಟ ಲಕ್ಷ್ಮಿ ಇದ್ರು, ನಾವಿಬ್ರು ಕೂಡ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಪೂಜನ್ ಸಂಗಟ ಒಂದ್ ಸ್ವಲ್ಪ ಮಾತಾಡ್ದ. ಯಾಕಂದ್ರೆ ಅಲ್ಲಿ ಮುಂದೆ ಭಾಳ ಮಂದಿ ಇದ್ರಲ್ಲ ನಮಸ್ಕಾರ ಮಾಡ್ಲಿ ಅಂತ ಹೇಳಿ ಮಾತಾಡಿ ಬಂದ್ಮೇಲೆ ಅವರೆಲ್ಲ ಯಾರು ಹೋಗ್ಲಿಲ್ಲ. ನಾ ಎಲ್ಲಿ ಅವ್ರಿಗೆ ಸರಿ ಅಲ್ಲಿ ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿ ಹಣಿಗೆ ದೇವ್ರಿಗೆ ಕುಂಕುಮ ಇಟ್ಕೊಂಡು ಬಂದಿದ್ನ. ಈಗೇನಂದ್ರೆ ನಾ ನಮಸ್ಕಾರ ಮಾಡಿ ಬಂದ್ಮೇಲೆ ನಾ ಏನಂದ ನಂದು ವಿಡಿಯೋ ತೆಗಿಯಾಕತ್ತಿದ್ವಲ್ಲ ಲಕ್ಷ್ಮಿ, ನಿನ್ ವಿಡಿಯೋ ತೆಗಿತೀನಿ ನೀ ಹೋಗತ್ ಹೇಳಿ ಆಕಿ ಕಳಿಸ್ದ. ಆಕಿನೂ ನಮಸ್ಕಾರ ಮಾಡಿ ಬಂದ್ಳು ನೋಡ್ರಿ. ಶಿನಿ ಪಾಪ ಅವಳು ನಿಂತ್ಕೊಂಡು ವಿಡಿಯೋ ಮಾಡ್ತಾನೆ ಇದ್ರು. ಹೋಗಿ ದೇವ್ರಿಗೂ ನಮಸ್ಕಾರ ಮಾಡಿ ಬಾ ಒಳ್ಳೇದಾಗ್ಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಬಾ. ಈಗೇನಂದ್ರೆ ನಮ್ದು ಹೊಟ್ಟಿನೂ ತುಂತು ದರ್ಶನ ಮುಗಿತು ದೇವ್ರದು ಮತ್ತೆ ಮದುಮಕ್ಕಳು ಎಲ್ಲ ರೆಡಿ ಆಗ್ಲಿ ಅಂತ ಹೇಳಿ ನಾವೆಲ್ಲ ಇಲ್ಲಿ ಮಾತಾಡ್ಕೊತ ಕೂತಿದ್ವಿ. ಅವಾಗ ಅಂಬಿಕಾ ಕಾಕು ಮತ್ತೆ ರಾಜ ಕಾಕು ಎಲ್ಲ ಹೇಳಕತ್ತಿದ್ರು ವಿಡಿಯೋ ಎಲ್ಲ ಚಲೋ ಮಾಡಕತ್ತಿ ಹಿಂಗೆ ಮಾಡು ಅಂತ ಹೇಳಕತ್ತಿದ್ರು. ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು. ಅದಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಮದ್ವೆ ಹಾಲ್ಗೆ ಎಂಟ್ರಿ ಕೊಟ್ಟಿವಿ. ನೀವೇ ನೋಡ್ರಿ, ನಾ ಏನು ಹೇಳಲ್ಲ ಇಲ್ಲಿ ಎಷ್ಟು ಜನ ಕೂತ್ಕೊಂಡಾರ ಇಲ್ಲಿ. ಈಗ ಮದುವೆ ಹಾಲ್ ಒಳಗ ಇಬ್ಬರು ಮದುವೆಲ್ಲ ಅಣ್ಣ ತಮ್ಮಂದು ಇಬ್ಬರು ಕಡೆಯಿಂದ ಎಲ್ಲ ಮಂದಿ ಎಲ್ಲ ಬಂದಿರ್ತಾರ. ಎಲ್ಲರೂ ಹಾಲ್ ಒಳಗೆ ಬಂದು ಕೂತಿದ್ರು. ಹಂಗೆ ಮದುಮಕ್ಕಳು ರೆಡಿಯಾಗಿ ಬಂದು ಸ್ಟಾರ್ಟಿಂಗ್ ಆಚೆಯಿಂದಾನೇ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದ್ರು. ನೋಡ್ರಿ ಎಷ್ಟು ಜನ ಬಂದಾರ, ಇಬ್ಬರು ಕಡೆಯಿಂದಾನೇ ಇಷ್ಟು ಮಂದಿ ಬಂದಾರ, ಸಿಕ್ಕಾಪಟ್ಟೆ ಮಂದಿ ಬಂದಾರ. ಆಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಮದುಮಕ್ಕಳೆಲ್ಲ ಹೂವಿನ ಹಾರೆಲ್ಲ ಹಾಕೊಳಕತ್ತಿದ್ರು, ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿಯಕತ್ತಿದ್ರು. ನಾವು ಕೂಡ ತೆಗೆದು ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿಯೋಷ್ಟರಲ್ಲಿ ಎಲ್ಲರೂ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಿದ್ರು. ನೋಡ್ಕೊಂಬರೋಣ ಬನ್ನಿ. ಅಕ್ಕಿ ಕಾಳು ಬಿದ್ದಿದ್ದೆ ತಡ ಎಲ್ಲಾ ಮಂದಿ ಊಟಕ್ಕೆ ಹೋಗೋರು ಹೋಗ್ತಾ ಇದ್ರು. ಮತ್ತೆ ಫೋಟೋಸ್ ಮದುಮಕ್ಕಳು ಪಕ್ಕ ನಿಂತ್ಕೊಂಡು ಫೋಟೋಸ್ ತಕೊಳ್ಳೋರೆಲ್ಲ ತಗೋತಾ ಇದ್ರು. ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ತಕೊಂಡು ಊಟಕ್ಕೆ ಹೋದ್ವಿ ಎಲ್ಲರೂ. ಹಂಗೂ ಹೆಂಗೋ ಒಂದು ಮದುವೆ ಸ್ಟೇಜ್ ಮೇಲೆ ಹೋಗಿ ನಾವು ಒಂದು ಫೋಟೋಸ್ನ ತಕೊಂಡು ಬಂದೇ ಬಿಟ್ವಿ. ಯಾಕಂದ್ರೆ ಭಾಳ ಮಂದಿ ಇದ್ರಲ್ಲಿ. ಬರೋಷ್ಟರಲ್ಲಿ ಆಚೆ ಮಲೆಮಮ್ಮ ಮತ್ತು ಆತಿವೇನಿ ಐಸ್ ಕ್ರೀಮ್ ಕೊಡ್ಸಕತ್ತಿದ್ರು ಎಲ್ಲರಿಗೂ. ಐಸ್ ಕ್ರೀಮ್ ತಿಂದು ಮತ್ತೆ ಡೈರೆಕ್ಟ್ ನಾವು ಊಟಕ್ಕೆ ಬಂದಿದ್ದು. ಮಲೆಮಮ್ಮ, ನಾನು, ಪವಕ, ದೀಪಕ ಮತ್ತು ರಾಜಶ್ರೀ, ಲಕ್ಷ್ಮೀ ಅಕ್ಕನ ಮಗಳು ಎಲ್ಲರೂ ಊಟಕ್ಕೆ ಬಂದ್ವಿ. ಅಲ್ಲಿ ಚಪಾತಿ ಮತ್ತು ಕಾಜು ಮಸಾಲ ಅಂತ ಅವರೆಲ್ಲ ಕತ್ತಿದ್ರು. ನಾನು ಪನ್ನೀರ್ ಎಲ್ಲ ಕತ್ತಿದ್ದ, ಯಾಕಂದ್ರೆ ಅದರಲ್ಲಿ ಪನ್ನೀರ್ ಇತ್ತು. ಆಮೇಲೆ ಸ್ವೀಟ ಮತ್ತು ಚಪಾತಿ ಪಲ್ಯ 2 ಥರದ ಪಲ್ಯ ಎಲ್ಲ ಹಾಕಿದ್ರು. ಭಾಳ ಚಲೋ ಇತ್ತು ಊಟ ಎಲ್ಲ. ಮತ್ತೆ ಜೀರಾ ರೈಸ್ ಸಾಂಬಾರ್ ಎಲ್ಲ ಕೊಟ್ಟಿದ್ರು. ನಾ ಹಪ್ಪಳ ತಂದಿದ್ದಿಲ್ಲ, ಪವಕ್ ನನಗೆ ತಗೋತೆ ಹಪ್ಪಳನು ಕೊಟ್ಟರು. ಇದು ಲಕ್ಷ್ಮಕ್ಕನ ಮಗಳು ರಾಜಶ್ರೀ, ಪವಕ ಮತ್ತು ಲಕ್ಷ್ಮಿ, ಕುಮ್ಮಕ್ಕ ಎಲ್ಲರೂ ಅಲ್ಲೇ ಕೂತಿದ್ವಿ ನಾವು. ದೀಪಕ, ನಾನು, ಇದು ನಮ್ಮ ಗ್ಯಾಂಗು. ನಾನು ಯಾವಾಗಲೂ 2 ಟೈಪ್ ಅಂದ್ರೆ ಪನ್ನೀರ್ ಪಲ್ಯ ಮತ್ತೆ ಇದು ಹಪ್ಪಳ ತಂದೇನಿ. ನಾ ಹಪ್ಪಳ ತಂದಿಲ್ಲ, ಚಪಾತಿ ಆಮೇಲೆ ಸ್ವೀಟ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಗ್ರೂಪ್ ಇದು. ನಾನು ಎಲ್ಲೇ ಹೋದ್ರು ಮಕ್ಕಳ ಜೊತೆ ಇರ್ತೀನಿ, ಯಾಕಂದ್ರೆ ಮಕ್ಕಳು ಅಂದ್ರೆ ದೇವ್ರ ಸಮಾನ. ಸೊ ಇನ್ನೊಂದು ಏನಂದ್ರೆ ನಾನು ದೊಡ್ಡವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾಕಂದ್ರೆ ಅವ್ರ ಜೊತೆ ಸಿಗೋ ನೆಮ್ಮದಿ, ಅವ್ರ ಜೊತೆ ಸಿಗೋ ಎಂಜಾಯ್ಮೆಂಟ್ ಎಲ್ಲ ಮಕ್ಕಳ ಜೊತೆ ಯಾರ್ಯಾರೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಏನು ಹೇಳಕ್ಕಾಗಲ್ಲ, ಅಷ್ಟು ನೆಮ್ಮದಿ ಅಷ್ಟು ಎಂಜಾಯ್ಮೆಂಟ್ ಅವ್ರ ಜೊತೆ ಸಿಗ್ತದೆ. ಅದಕ್ಕೆ ನನ್ನ ಮಕ್ಕಳ ಜೊತೆನೇ ಜಾಸ್ತಿ ಇರ್ತೀನಿ ಯಾವಾಗಲೂ. ಊಟ ಎಲ್ಲ ಮುಗಿದ್ಮೇಲೆ ನಾ ಏನು ಮಾಡ್ದೆ, ಮಕ್ಕಳಿಗೆಲ್ಲ ಅಂದ್ರೆ ನನ್ನ ಜೊತೆ ಯಾರ್ಯಾರು ಇದ್ರು ಅವ್ರೆಲ್ಲರಿಗೂ ಕರ್ಕೊಂಡು ಹೋಗಿ ಅಲ್ಲಿ ಭಾಂಡೆ ಎಲ್ಲ ಈಗ ಹೆಣ್ಣಿನ ಕಡೆ ಅವ್ರು ಭಾಂಡೆ ಎಲ್ಲ ಕೊಟ್ಟಿರ್ತಾರಲ್ಲ, ಏನೇನು ಕೊಟ್ಟಾರ ನೋಡ್ಕೊಂಡು ಬರಂಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಅದೊಂದು ಫೋಟೋ ವಿಡಿಯೋ ಮಾಡಕತ್ತಿದ್ನ. ಹೋದ ತಕ್ಷಣ ನನಗೇನೋ ಒಂದು ಡೆಕೋರೇಷನ್
ಅಲ್ಲಿ ಅದು ಇಷ್ಟ ಆಯ್ತು, ಎಲ್ಲಾನು ಇಷ್ಟ ಆಯ್ತು. ಬಟ್ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಏನಂದ್ರೆ ಕಳಶ, ಇವಾಗ ದೇವ್ರ ಮುಂದೆ ನಾವು ದೀಪ ಹಚ್ತೀವಲ್ಲ ಅದು ಭಾರಿ ಇಷ್ಟ ಆಯ್ತು ನನಗೆ. ಅದು ನೋಡಿ ಅದು ತಗೊಂಡು ಕೈಯಾಗ ನೋಡಕತ್ತಿದ್ದ ಅಷ್ಟರಲ್ಲಿ ಗುರ್ತಾವ್ರು ಬಂದ್ರು, ಭಾರತಿ ಕಾಕು ಬರೋಣ ಬರ್ರಿ ಒಳ್ಳೇದಾಯ್ತು ನೀವು ಬಂದಿದ್ದೆ ಅಂತ ಹೇಳಿ ಮಾತಾಡ್ಕೊಂಡು. ಅಷ್ಟರಲ್ಲಿ ಏನಂದ್ರೆ ನಾ ಎಲ್ಲ ಮಕ್ಳಿಗೆ ಹೇಳ್ದ ಬರ್ರಿ ನಾವೆಲ್ಲ ವಿಡಿಯೋ ಒಳಗೆ ಬರಮ್ಮಿ, ಆಮೇಲೆ ಇಲ್ಲಿ ಏನೇನ್ ಕೊಟ್ಟಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಮ್ ಅಂತ ಹೇಳಿ ಎಲ್ಲರಿಗೂ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಟಿಜೂರಿ, ಡ್ರೆಸ್ಸಿಂಗ್ ಟೇಬಲ್, ಸೋಫಾ ಸೆಟ್, ಫ್ಯಾನು, ಆಮೇಲೆ ಚಿಕ್ಕ ಪುಟ್ಟ ಪಾತ್ರೆ ಎಲ್ಲಾನು ಕೊಟ್ಟಿದ್ರು. ಇದು ಯಾವ್ದು ಮಿಸ್ ಆಗಿಲ್ಲ ಅಂತ ಏನಿಲ್ಲ, ರೆಫ್ರಿಜರೇಟರ್ ಎಲ್ಲಾನು ಕೊಟ್ಟಿದ್ರು, ಕೂಲರ್ ಎಲ್ಲ. ಈಗ ಏನಂದ್ರೆ ಇದೆಲ್ಲ ನೋಡಿದ್ಮೇಲೆ ನಾನು ನಮ್ಮ ಊರ್ ಹೆಣ್ಮಕ್ಳು ಅಂದ್ರೆ ನನಗೆ ಬಹಳ ಇಷ್ಟ. ಲಕ್ಷ್ಮಿ ಅಕ್ಕ ಬಹಳ ದಿನ ಆದ್ಮೇಲೆ ಭೇಟಿ ಆಗಿದ್ವಿ. ಲಕ್ಷ್ಮಿ ಅಕ್ಕ, ಬಾಬು, ಏನಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಕತ್ತಿದ್ನ. ಆಮೇಲೆ ನಮ್ಮ ಹೀರೋಶ ಫ್ರೆಂಡ್ ಎಲ್ಲ ನನ್ನ ವಿಡಿಯೋ ಒಳಗೆ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಕ್ಕ ಅಂತ ಹೇಳಿ ಸಪೋರ್ಟ್ ಮಾಡಕತ್ತಿದ್ರು. ಏನಾರ ಒಂದು ರಿಯಾಕ್ಷನ್ ಮಾಡ್ರಪ್ಪ, ಸುಮ್ಮನಿತ್ತೀರಿ. ಹಾ ಎಲ್ಲರೂ ಮಾಡ್ರಿ ಒಟ್ಟಿಗೆ. ಈಗ ಏನಂದ್ರ ನನಗ್ ಗೊತ್ತಿಲ್ಲ ಅವ್ರು ಯಾರಂತ ಹೇಳಿ, ಅವ್ರಿಗೆ ಗೊತ್ತಿಲ್ಲ ನಾ ಯಾರಂತ ಹೇಳಿ. ಆದ್ರೂ ನಮ್ಮ ಈರೇಶ ಸಂಗಟ ಇದ್ರಲ್ಲ ಅವ್ರ ಫ್ರೆಂಡ್ಸ್ ಅಂತ ನನಗೆ ಗೊತ್ತಾಯ್ತು. ನಾನೇ ಹೋಗ್ಬಿಟ್ಟು ಕೇಳ್ದೆ, ನಂದು ಯೂಟ್ಯೂಬ್ ಚಾನಲ್ ಅದ, ನಂದು ಸಬ್ಸ್ಕ್ರೈಬ್ ಮಾಡ್ರು ಅಂತ ಹೇಳಿ ಇಂಟ್ರೊಡಕ್ಷನ್ ಎಲ್ಲ ಮಾಡ್ಕೊಂಡ್ವಿ, ಸಪೋರ್ಟ್ ಮಾಡ್ತೀವಿ ಅಂತಾನು ಹೇಳಿದ್ರು. ಖುಷಿ ಆಯ್ತು. ಈಗ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಕತ್ತೀನಿ, ಯಾಕಂದ್ರೆ ಮಳಿ ಬರಕತ್ತದ, ಮನಿಗೆ ಹೊಂಟಿವಿ ಗಾಡಿ ಹತ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.